ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ, ದೇವರನ್ನೇ ನಂಬಬೇಕು, ಮನುಷ್ಯರನ್ನಲ್ಲ. ಭಾಗ 3. ದೇವರನ್ನೇ ನಂಬಬೇಕು, ಮನುಷ್ಯರನ್ನಲ್ಲ. ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಆದಿಕಾಂಡ 32ನೇ ಅಧ್ಯಾಯ 22ರಿಂದ 29ರವರೆಗೆ ಓದುವಾಗ ಯಾಕೋಬ ಎಂಬ ಹೆಸರು ಬದಲಾವಣೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸಾಕನ 2 ಮಕ್ಕಳು ಯಾಕೋಬ ಮತ್ತು ಏಸಾವ. ಆಗ ಅಣ್ಣನಾದ ಏಸಾವನು ಯಾಕೋಬನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡಿದಾಗ ಯಾಕೋಬನ ತಾಯಿ ರೆಬೆಕ್ಕಳು ಆಕೆಯ ಅಣ್ಣನ ಮನೆಗೆ, ಲಾಬನ ಮನೆಗೆ ಕಳಿಸ್ತಾ ಇದ್ದಾಳೆ. ಕಳಿಸಲು ಓಡಿ ಹೋಗಪ್ಪ ನೀನು, ನಿನ್ನ ಮಾವನ ಮನೆಗೆ, ಆದರೂ ಅಲ್ಲಿ ನಿನ್ನ ಅಣ್ಣ ಈ ರೀತಿ ನಿನ್ನ ಹೊಂಚೆ ಹಾಕ್ತಾ ಇದ್ದಾನೆ ಎಂಬುದಾಗಿ. ಆಗ ಇವನು ಹೋಗ್ತಾ ಇರುವಾಗ ಅಲ್ಲಿ ಏನಾಯ್ತಂದ್ರೆ, ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಅಲ್ಲಿಂದ ಅವನಲ್ಲಿ ಮದುವೆಯಾಗಿ ಹೆಂಡತಿ ಮಕ್ಕಳಾಗಿ ಸಂಸಾರ ಸಮೇತವಾಗಿ ಹಿಂದಿರುಗಿ ಬರುವಾಗ ಒಬ್ಬ ದೇವದೂತ ಒಂದು ಮನುಷ್ಯ ಯಾಕೋಬನೊಂದಿಗೆ ಕುಸ್ತಿ ಆಡ್ತಾ ಇದ್ದಾನೆ. ಆ ದಿವಸ ಬೆಳಗಾಗುವ ತನಕ. ಆಗ ಅಲ್ಲಿವರೆಗೆ ನನ್ನ ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಯಾಕೋಬ ಹೇಳ್ತಾನೆ. ನಿನ್ನ ಹೆಸರನ್ನು ತೆಗೆದು ನನ್ನ ಹೆಸರನ್ನು ಯಾಕೆ ನೀನು ಕೇಳ್ತೀಯ ಅಂತೇಳಿ ಆ ದೇವರ ದೂತ ಹೇಳ್ತಾನೆ. ಆಗ ದೇವರ ದೂತ ಹೇಳ್ತಾನೆ, ಇನ್ನು ಮುಂದೆ ನೀನು ಯಾಕೋಬ ಅಲ್ಲ, ನೀನು ಇಸ್ರಾಯೇಲ್ ಎಂಬುದಾಗಿ. ಯಾಕೋಬ ಅಂದರೆ ಅರ್ಥ ಏನಪ್ಪ ಅಂದರೆ ವಂಚಕ. ಹೇಗೆ ವಂಚಕ ಅಂದರೆ ಸ್ವಂತ ಅಣ್ಣನಾದ ಏಸಾವನಿಗೆ 2 ಸಲ ವಂಚಿಸಿದ. ಹಾಗೆ ಯಾಕೋಬ ಅಂದರೆ ಅರ್ಥ ಏನಪ್ಪ ಅಂದರೆ ವಂಚಕ. ಆವಾಗ ದೇವರು ಏನು ಮಾಡಿದರು, ದೇವರ ದೂತ ಅವರೊಂದಿಗೆ ಹೋರಾಡಿ ಅಲ್ಲಿಂದ ಅವನ ಯಾಕೋಬ್ ಎಂಬ ಹೆಸರನ್ನು ಬದಲಾಯಿಸಿದರು. ಮತ್ತು ಇಸ್ರಾಯೇಲ್ ಹೆಸರಿಂದ ದೇವರಿಂದ ಆರಿಸಲ್ಪಟ್ಟವನು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮ ಕಷ್ಟ, ಸಂಕಟ, ದುಃಖಗಳಲ್ಲಿ ಕೂಡ ನಾವು ಕೂಡ ಅನೇಕ ರೀತಿಯಲ್ಲಿ ವಂಚಕರಾಗಿ ಮೋಸ ದಗ ಮಾಡುವರಾಗಿದ್ದೆವು. ಆದರೆ ಇವತ್ತು ದೇವರು ನಮಗೆ ದರ್ಶನ ಕೊಡುವ ಸಮಯದಲ್ಲಿ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟು ಏನು ಮಾಡಿದ್ರು, ನಮ್ಮನ್ನು ಆ ಪಾಪದಿಂದ ಬಿಡುಗಡೆ ಮಾಡಿ ನಮ್ಮ ನಡೆ, ನುಡಿ, ಕ್ರಿಯೆಗಳನ್ನ ಪ್ರತಿ ಒಂದು ಬದಲಾಯಿಸಿ ದೇವರ ಮಾರ್ಗದಲ್ಲಿ ನಡೆಯುವ ಹಾಗೆ ನಮ್ಮನ್ನು ಕೂಡ ಬದಲು ಮಾಡಿದರು. ಹಿಂದಿನ ಜೀವಿತವನ್ನ ದೇವರು ಏನು ಮಾಡಿದರು, ಬದಲಾಯಿಸಿದ್ದಾರೆ ಅನೇಕರನ್ನ. ಇವತ್ತು ನನ್ನ ಜೀವಿತವನ್ನು ಕೂಡ ಬದಲಾಯಿಸಿದ್ರು. ಆಗ ನಾವು ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ ಭರವಸೆ ಇಡಬೇಕು. ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ನಮ್ಮ ಪಾಪಗಳಿಂದ ಹೋಗುವಂಥವ್ರನ್ನ ದೇವರು ಬದಲಾಯಿಸಿದ್ರು. ಯಾಕೋಬ ಎಂಬ ಹೆಸರನ್ನ ಇಸ್ರೇಲಿಂದ ಬದಲಾಯಿಸಿದ ಹಾಗೆ ಇವತ್ತು ಕೂಡ ನಾವು ಇಸ್ರೇಲರಿಗೆ ಅಂಥವರು ಸಮಾನರಾಗಿದ್ದೇವೆ. ದೇವರು ಯಾರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೋ, ಯಾರ ಜೀವಿತವನ್ನು ಬದಲಾಯಿಸಿದ್ದಾರೋ ಅವರು ಇಸ್ರೇಲರಿಗೆ ಸಮಾನ, ದೇವರಿಂದ ಆರಿಸಲ್ಪಟ್ಟವರು ಎಂಬುದಾಗಿ. ಹಾಗಿರುವಾಗ ನಾವು ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ ಭರವಸೆ ಇಡಬೇಕು. ಆ ದಿವಸದ ಮೇಲೆ ಯಾಕೋಬನು ಕೂಡ ದೇವರ ಮೇಲೆ ಭರವಸೆ ಇಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರನ್ನೇ ನಾವು ನಂಬಬೇಕು, ಮನುಷ್ಯರನ್ನು ನಂಬುವುದಲ್ಲ. ಮನುಷ್ಯರ ಮೂಲಕ ದೇವರು ನಮಗೆ ಒಂದು ಉಪಕಾರ ಮಾಡಿದಾಗ ಅಥವಾ ಮನುಷ್ಯರೇ ಉಪಕಾರ ಮಾಡಿದಾಗ ನಾವು ಅವರಿಗೆ ಒಂದು ಕೃತಜ್ಞತೆ, ಧನ್ಯವಾದವನ್ನು ಹೇಳಬೇಕು. ಅವರನ್ನು ಮರಿಬಾರ್ದು, ಅವರ ಮೇಲೆ ಕೂಡ ಪ್ರೀತಿ ಇಡಬೇಕು. ಆದರೆ ನಮ್ಮ ಪೂರ್ಣ ನಂಬಿಕೆ ದೇವರಲ್ಲಿರಬೇಕು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ. ಯೋಬನ ವಿಷಯ. ಯೋಬನು ಅಧ್ಯಾಯ 1ರಿಂದ 42ರ ಒಳಗೆ ನಾವು ಓದುವಾಗ ಯೋಬನು ನೀತಿವಂತನಾಗಿದ್ದನು, ಹೆಂಡತಿ ಮಕ್ಕಳನ್ನ ಬಹಳ ದೊಡ್ಡ ಐಶ್ವರ್ಯವಂತನಾಗಿದ್ದನು. ಇದು ಎಲ್ರಿಗೂ ಗೊತ್ತಿದೆ, ಸಾಧಾರಣ. ಕಡೆಗೆ ಅವನ ವಿರೋಧಿಗಳು ಸರ್ವವನ್ನು ನಾಶ ಮಾಡಿದ್ರು, ಅವನ ಮಕ್ಕಳು ಕೂಡ ಸತ್ತು ಹೋದ್ರು. ಯೋಬನಿಗೆ ಕಷ್ಟ ಬಂದಾಗ ಹೆಂಡತಿ ಕೂಡ ನಿನಗೆ ದೇವರನ್ನು ದೂಷಿಸಿ ಸಾಯಬಾರದೋ ಎಂಬುದಾಗಿ ಹೆಂಡತಿ ಕೂಡ ಕಷ್ಟದ ಸಮಯದಲ್ಲಿ ಗಂಡನನ್ನು ಬಿಟ್ಟು ತೊಲಗಿದಳು.
ಗಂಡ ಚೆನ್ನಾಗಿರುವಾಗ ಚೆನ್ನಾಗಿದ್ರು, ಗಂಡನಿಗೆ ಕಷ್ಟ ಬಂದಾಗ ಗಂಡನಿಂದ ಏನು ಉಪಕಾರ ಲಾಭ ಇಲ್ಲ ಅಂತ ಆಗುತ್ತೆ, ಗಂಡನನ್ನು ಬಿಟ್ಟು ತೊಳಗಿದ್ಲು. ಆಸ್ತಿ ಪಾಸ್ತಿಯನ್ನೆಲ್ಲ ವಿರೋಧಿಗಳು ಸುಟ್ಟು ಹಾಕಿದ್ರು. ಹಾಗೆ ಹೆಣ್ಮಕ್ಳು ಕೂಡ ಸತ್ತು ಹೋದ್ರು. ಇದು ಏನಾಗಿದೆ, ಸೈತಾನನ ಕಾರ್ಯವಾಗಿದೆ. ಆದರಷ್ಟು ಕಷ್ಟ ಸಂಕಟ ದುಃಖ ಬಂದ್ರು, ಬೂದಿ ಗುಂಡಿಲಿ ಬಿದ್ರು, ಅಂಗಾಲಿಂದ ನಡು ನೆತ್ತಿಯವರಿಗೆ ಹುಣ್ಣುಗಳು ಬಂದರೂ ಕೂಡ ದೇವರು ಯೋಬ ಏನ್ ಮಾಡ್ತಾನೆ, ದೇವರ ಮೇಲೆ ಇರುವ ಭರವಸೆಯನ್ನ ತೆಗೆಯೋದಿಲ್ಲ. ಹೆಂಡತಿಗೆ ಹೇಳ್ತಾನೆ, ದೇವರೇ ಕೊಟ್ಟ ದೇವರೇ ತಗೊಂಡ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೆ ಅವನ ಸಹೋದರರು ಅವನ ಸ್ನೇಹಿತರನ್ನು ಬಹಳ ಹೀಯಾಳಿಸ್ತಾರೆ. 37ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಬಹಳ ಹೀಯಾಳಿಸ್ತಾರೆ. ಆದರೂ ದೇವರನ್ನು ದೂಷಣೆ ಮಾಡುವುದಿಲ್ಲ. ದೇವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟ ಯೋಬ ತಕ್ಕಾದ ಉತ್ತರವನ್ನ ಅವನ ಸಹೋದರರಿಗೆ ಮತ್ತು ಅವನ ಸ್ನೇಹಿತರಿಗೆ ಕೊಡ್ತಾ ಬಂದ. ಆಮೇಲೆ 38ನೇ ಅಧ್ಯಾಯದಿಂದ ನೋಡುವಾಗ, 38ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಬಿರುಗಾಳಿಯೊಳಗಿಂದ ಮಾತನಾಡಿದರು, ಯೋಬನೇ ನಾನು ಯಾಕೆ ನೀನು ಶಪಿಸಿದ್ದೀಯಾ ಎಂಬುದಾಗಿ. ಆದರೆ ಯೋಬನ ಮೇಲೆ ದೇವರಿಗೆ ಒಂದು ಸಿಟ್ಟು ಬಂತು. ಯಾಕೆಂದ್ರೆ, ನಾನು ಯಾಕೆ ತಾಯಿ ಗರ್ಭದಿಂದಲೇ ಹೊರ ಕಳಿಸಿದ್ಯಾ, ನನಗೆ ಯಾಕೆ ಈ ಇದು ಬೆಳಕನ್ನು ತೋರಿಸಿದ್ಯಾ, ನಾನು ಪಿಂಡವಾಗಿ ಹೋಗ್ಬೋದಿತ್ತಲ್ಲ ಅಂತೇಳಿ ಶಪಿಸಿದ್ದ. ಅದು ದೇವರಿಗೆ ಬೇಸರವಾಯಿತು. ಹಾಗೆ 38ನೇ ಅಧ್ಯಾಯದಿಂದ ನಾವು ನೋಡುವಾಗ, 38ನೇ ಅಧ್ಯಾಯದಿಂದ ನೋಡುವಾಗ ಬಿರುಗಾಳಿಯೊಳಗಿಂದ ದೇವರು ಮಾತನಾಡಿದರು. ಸರ್ವ ಸೃಷ್ಟಿ ಮಾಡಿದ್ದು ನಾನೇ, ನಿನ್ನನ್ನು ಸೃಷ್ಟಿ ಮಾಡಿದ್ದು ನಾನೇ, ನಿನಗೆ ಕೊಟ್ಟಿದ್ದು ನಾನೇ, ನನಗೆಲ್ಲವೂ ಗೊತ್ತಿದೆ. ಯಾಕೆ ನಿನ್ನನ್ನು ನೀನೇ ಶಪಿಸಿಕೊಂಡಿದ್ದೀಯೋ, ಸೃಷ್ಟಿ ಕಾಲದಲ್ಲಿ ನೀನಿದ್ದೀಯೋ ಎಂಬುದಾಗಿ ಬಿರುಗಾಳಿಯೊಳಗಿಂದ ಮಾತನಾಡಿದರು ಯೋಬನು 38ನೇ ಅಧ್ಯಾಯದಲ್ಲಿ. 42ನೇ ಅಧ್ಯಾಯದಲ್ಲಿ ನೋಡುವಾಗ ಅವನಿಗೆ ಕಳೆದು ಹೋದುದಕ್ಕಿಂತ ಅದರ 2ರಷ್ಟು ಆಸ್ತಿ, ಏನವನ ಆಸ್ತಿ ಪಾಸ್ತಿಯನ್ನು ವಿರೋಧಿಗಳು ಸುಟ್ಟು ಹಾಕಿದ್ರು, ಸೈತಾನನ ಕಾರ್ಯ ಮಾಡಿದ್ನೋ ಅದರ 2ರಷ್ಟು ಆಸ್ತಿಯನ್ನ ದೇವರು ಅವನಿಗೆ ಕೊಟ್ಟರು. ಎತ್ತು ಕತ್ತೆ ಒಂಟೆಗಳು ಇವು ಎಲ್ಲವನ್ನ ಆಗಿ ಆಸ್ತಿಯನ್ನು ಕೂಡ 2ರಷ್ಟು, ಮೊದಲಿಗಿಂತ 2ರಷ್ಟು ಐಶ್ವರ್ಯವಂತನಾಗಿ ಮಾಡಿದ್ರು. ಅದ್ರ ಮಾತ್ರವಲ್ಲ, ಅದೇ ಸಮಯದಲ್ಲಿ ಅವನ ಹೆಂಡತಿ ವಾಪಸ್ ಬಂದ್ಲು. ಆವಾಗ ಮತ್ತೆ ಅವನಿಗೆ ಹುಟ್ಟಿದ ಮಕ್ಕಳು ಅವನ ಮೊದಲು ಮಕ್ಕಳಿಗಿಂತಲೂ ಬಹಳ ಚೆಲುವೆಯಾದ ಮಕ್ಕಳು. ಇಡೀ ಪ್ರಪಂಚದಲ್ಲಿ ಅಂತ ರೂಪವತಿ ಮಕ್ಕಳೇ ಇರಲಿಲ್ಲ ಎಂಬುದಾಗಿ ನಾವು 42ನೇ ಅಧ್ಯಾಯದಲ್ಲಿ ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯೋಬನಂತ ಕಷ್ಟ ಸಂಕಟ ದುಃಖದ ಸಮಯದಲ್ಲಿ, ಹೆಂಡತಿ ಬಿಟ್ಟುವಂತ ಸಮಯದಲ್ಲಿ, ಆಸ್ತಿ ಪಾಸ್ತಿ ಹೋದ ಸಮಯದಲ್ಲಿ, ಮಕ್ಕಳು ಸತ್ತೋದ ಸಮಯದಲ್ಲಿಯೂ ಯಾರ ಮೇಲೆ ಭರವಸೆ ಇಟ್ಟ? ದೇವರ ಮೇಲೆ ಭರವಸೆ ಇಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮನ್ನು ಕೂಡ ಆರಿಸಿಕೊಂಡ ಮೇಲೆ ಬಹಳ ಕಷ್ಟ ಸಂಕಟ ದುಃಖಗಳು ನಮಗೆ ಬರಬಹುದು. ಅದು ಸೈತಾನನ ಕಾರ್ಯವಾಗಿರಬಹುದು. ಹಾಗಿರುವಾಗ ಯೋಬನಿಗೆ ಬಂದಿದ್ದು ಸೈತಾನನ ಕಾರ್ಯ. ಆದರೆ ದೇವರು ಏನ್ ಮಾಡಿದ್ರು, ಯೋಬನನ್ನ ಸೈತಾನನ ವಶಕ್ಕೆ ಕೊಟ್ಟರು. ದೇವರು ಯೋಬನ ಪರವಾಗಿ ನಿಂತರು. ಹಾಗೆ ಇವತ್ತು ನಮಗೂ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರು ನಮ್ಮನ್ನು ಕರೆದ ಮೇಲೆ ದೇವರನ್ನು ನಾವು ಹಿಂಬಾಲಿಸುವುದಾದರೆ ಬರುವಂತ ಕಷ್ಟಗಳಲ್ಲಿ ಕೂಡ ನಾವು ಏನ್ ಮಾಡಬೇಕು? ಹೆಂಡತಿ ಮಕ್ಕಳಿಂದಲೂ ಇತರರಿಂದಲೂ ದೂಷಣೆ ಬರ್ಬೋದು, ನಮಗೆ ಒಬ್ಬಂಟಿಗರಾಗಿರ್ಬೋದು, ನಾನಾ ತರ ಕಷ್ಟ ಸಂಕಟ ದುಃಖಗಳಿಗೆ ನಾವು ಬಿದ್ದವರಾಗಿರ್ಬೋದು. ಆದರೆ ಅದು ಒಂದು ದೇವರ ಪ್ರೀತಿ. ಆ ಸಮಯದಲ್ಲಿ ಕೂಡ ನಾವು ದೇವರನ್ನು ಸ್ತುತಿಸಬೇಕು ಹೊರತು ದೇವರನ್ನ ದೂಷಣೆ ಮಾಡಬಾರ್ದು. ಅದರಲ್ಲಿ ಬರುವಂತಹ ಕಷ್ಟ ಸಂಕಟ ದುಃಖ ಬರಲಿ ಅಂತೇಳಿ ಕೊನೆಗೆ ದೇವರು 2ರಷ್ಟು ಕೊಟ್ಟು ನಿಲ್ಲಿಸಿದ್ರು. ಹಾಗೆ ಇವತ್ತು ನಮ್ಮ ಜೀವಿತವು ಕೂಡ ಆಗ್ಬೇಕು. ನನ್ನ ಸಹೋದರ ಸಹೋದರಿಯರೇ, ಹೀಗೆ ದೇವರ ಹಿಂದೆ ಮೊದಲು, ದೇವರು ನನ್ನ ಕರೆಯಕ್ಕೆ ಮೊದಲು, ದರ್ಶನ ಕೊಡಕ್ಕೆ ಮೊದಲು ನನ್ನ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ ಅಥವಾ ಇನ್ನು ಮುಂದೆ ಕೂಡ ಕೇಳಬಹುದು. ಬಹಳ ಕಷ್ಟ ಸಂಕಟ ದುಃಖಗಳಿಂದ ಪಾರಾದವು. ಎಲ್ಲಾ ರೀತಿ ಸೈತಾನನ ಕಾರ್ಯಗಳಿಂದಲೂ ಯಾಕೋಬನ ಬದಲು ಮಾಡಿದಾಗ ದೇವರು ನನ್ನನ್ನು ಕೂಡ ಬದಲು ಮಾಡಿದ್ರು. ಕಡೆಗೆ ಅದೇ ನನಗೆ ಬೇಕಾದವರೇ ವಿರೋಧಿಗಳಾಗಿ ನಿಂತರು. ನಾನು ಒಬ್ಬಂಟಿಗನಾಗಿ ಬಿಟ್ಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಕಷ್ಟ ಸಂಕಟ ದುಃಖಗಳು, ಕೊರೋನಾ ಬಂದು ಹೋಯ್ತು, ಆಸ್ಪತ್ರೆಗೆ ಬಂದು ಹೋಯ್ತು, 2 ಸಲ ಅಪಘಾತದಲ್ಲಿ ಸತ್ತು ಹೋಗ್ಬೇಕಾಗಿತ್ತು. ನಾನು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದು ಹೋಯ್ತು. ಆದರೂ ದೇವರಲ್ಲಿ ಭರವಸೆ ಇಟ್ಟೆ. ದೇವರು ಇವತ್ತು ನನ್ನನ್ನು ಉನ್ನತವಾಗಿ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಒಬ್ಬಂಟಿಗನಾಗಿ ಇದ್ದೇನೆ. 69 ವರ್ಷ ಒಂದು ಜನತಾ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಯಾರಿಂದ್ರೂ ಏನು ಇಲ್ಲ, ಅಲ್ಪ ಸ್ವಲ್ಪ ನನಗೆ ದೇವರು ಯಾರ ಕೈಲಿ ಕೊಡಿಸ್ಬೇಕೋ ಕೊಡಿಸ್ತಾ ಇದ್ದಾರೆ. ಜೀವನಕ್ಕೆ ಸತ್ಯ ಸುವಾರ್ತೆಯನ್ನ ಸಾರಿಗೆ ಹೋಗಿ ಸಾರೋದು, ಯೂಟ್ಯೂಬ್ ಮೂಲಕ ಕೂಡ ಸಾರುವಂತೆ ದೇವರ ಆಶೀರ್ವಾದ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆದುಕೊಂಡಂತ ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಕಷ್ಟ ಸಂಕಟ ದುಃಖಗಳಿಂದ ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇರುವಾಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಸತ್ತರೆ ಸಾಯ್ಲಿ
ಸಾಯಲಿ ಬದುಕಿದ್ರೆ ಬದುಕ್ರಿ ಅಂತ ಒಂದೇ ದೇವರ ಮೇಲೆ ಭರವಸೆ ಇಟ್ಟು ನಾವು ಮುಂದೆ ಸಾಗಬೇಕು. ಹೆಂಡತಿ ಏನೇ ಹೇಳಲಿ, ಗಂಡ ಏನೇ ಹೇಳಲಿ, ಮಕ್ಕಳು ಏನೇ ಹೇಳಲಿ, ಅತ್ತೆ ಏನೇ ಹೇಳಲಿ, ಸೊಸೆದು ಏನೇ ಹೇಳಲಿ, ಇತರರು ಏನೇ ಹೇಳಲಿ, ನಮ್ಮ ಭರವಸೆ ದೇವರಲ್ಲಿ. ದೇವರು ನಮ್ಮನ್ನು ಮೇಲಕ್ಕೆತ್ತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಭರವಸೆ ನಮ್ಮಲ್ಲಿ ಕೂಡ ಇರಬೇಕು. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೆಶಾಯ 6ನೇ ಅಧ್ಯಾಯ 1ರಿಂದ 8ರವರೆಗೆ ನೋಡುವಾಗ ಯೆಶಾಯನು ಕೂಡ ಬಹಳ ಅಲ್ಲಿ ಕೆಟ್ಟ ಮನುಷ್ಯನಾಗಿದ್ದ, ಹೊಳಸು ತುಟಿ, ಕೆಟ್ಟ ಮಾತುಗಳನ್ನು ಮಾತನಾಡುವನಾಗಿದ್ದಾನೆ. ಯೆಶಾಯ 6:1ರಿಂದ 8 ದೇವರು ಹೇಳ್ತಾರೆ, ನನ್ನ ಪರವಾಗಿ ನನ್ನ ವಿಷಯವನ್ನು ಸಾರಕ್ಕೆ, ನನ್ನ ಸಾಕ್ಷಿಯನ್ನು ಕೊಡಕ್ಕೆ ಯಾರು ಹೋಗ್ತಾರಪ್ಪ ಅಂತೇಳಿ ಬೇಸರ ಪಡ್ತಾ ಇದ್ರು ಯೆಶಾಯನಿಗೆ ಕೇಳೋ ಹಾಗೆ. ಆಗ ಯೆಶಾಯ ಹೇಳ್ತಾನೆ, ಯೆಶಾಯನು ದೇವರ ದರ್ಶನವನ್ನು ಕಂಡ. ಅಯ್ಯೋ, ನಾನು ನಾಶವಾಗ್ತೇನಲ್ಲಪ್ಪ, ದೇವರನ್ನು ಕಣ್ಣಾರೆ ಕಂಡೇನಲ್ಲಪ್ಪ, ನಾನು ಹೊಳಸೋ ತುಟಿಯವನು, ನಾನು ಒಳ್ಳೆಯವನಲ್ಲ, ನಾನು ಪರಿಶುದ್ಧನು ಅಲ್ಲ ಅಂತೇಳಿ ಬೇಸರ ಪಡ್ತಾ ಇದ್ದಾನೆ. ಆವಾಗ ದೇವರು ಏನ್ ಮಾಡಿದ್ರು, ದೇವರೊಂದು ದೂತ ಚಿಮುಟಿಕೆಯಲ್ಲಿ ಕೆಂಡವನ್ನ ತೆಗೆದು ಬಂದವನ ನಾಲಿಗೆಗೆ ಮುಟ್ಟಿಸಿದರು. ಅವನ ಶರೀರ ಇಡೀ ಬಿಸಿಯಾಯಿತು, ಬೆಂಕಿ ಹಾಗೆ. ದೇವರು ಅವನನ್ನು ಶುದ್ಧಗೊಳಿಸಿದರು. ಆಗ ಅವನು ಹೊರಟ, ಇನ್ನು ನಾನು ಹೋಗ್ತೇನೆ, ನನ್ನನ್ನು ಕಳಿಸಿಕೊಡು ನಿನ್ನ ಪರವಾಗಿ ಸಾಕ್ಷಿ ಕೊಡ್ಲಿಕ್ಕೆ ಅಂತೇಳಿ ಯೆಶಾಯನನ್ನು ದೇವರು ಬದಲಾಯಿಸಿದ್ರು. ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನ ಯಾರು ಸಾರಬೇಕು, ಇದ್ದಾಗಿ ಬೆಂಕಿಯ ಕೆಂಡದ ಹಾಗೆ ಅಗ್ನಿಜ್ವಾಳ ಆಗಿ ಮಾರ್ಪಡಬೇಕೋ ಅಂಥವರನ್ನು ಮಾತ್ರ ದೇವರು ಆರಿಸಿಕೊಂಡಿದ್ದಾನೆ. ಅಂಥವ್ರು ಹಿಂದೆ ಎಂತ ಕೆಟ್ಟವರಾದ್ರೂ ಕೂಡ ದೇವರು ಶುದ್ಧೀಕರಣ ಮಾಡಿದ ಮೇಲೆ ಅಂಥವ್ರು ಯಾವುದೇ ಕಷ್ಟ, ಸಂಕಟ, ದುಃಖ, ಭೂಮಿ, ಮನೆ, ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು ಎಲ್ಲರೂ ತೊರೆದು ಬಿಟ್ರು, ಯಾರಿಗೂ ಬೇಡದವನಾದ್ರೂ ಕೂಡ ನಾನು ದೇವರ ಸತ್ಯ ಸುವಾರ್ತೆಯನ್ನು ಸಾರ್ತಾರೆ ಅಂತ ಹೊರಡ್ತಾರೆ. ಅಂಥವರನ್ನ ದೇವರು ಏನ್ ಮಾಡ್ತಾರೆ, ಪರಿಶುದ್ಧಗೊಳಿಸ್ತಾರೆ. ಅಂಥವರನ್ನ ಆರಿಸಿಕೊಳ್ತಾರೆ. ಯೆಶಾಯನನ್ನು ಬದಲಿ ಮಾಡಿದ ಹಾಗೆ. ಯೆಶಾಯನೊಂದು ಹೊಳಸು ತುಟಿಯವನು. ಅಂಥವ್ರು ಯಾರಾದ್ರೂ ಆರಿಸಿಕೊಂಡವರಾದ್ರೆ, ಗಮನಕ್ಕೆ ಬಂದ್ರೆ ಖಂಡಿತವಾಗಿ ಅಂಥವ್ರು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಹಿಂಜರಿಯಬಾರದು. ಅದೇ ರೀತಿ ಇವತ್ತು ನಾನು ಕೊಡದ ಟೈಮಲ್ಲಿ ಬಹಳ ಒಂದು ಕೆಟ್ಟ ಮನುಷ್ಯನಾಗಿದ್ದೆ, ಹೊಳಸು ತುಟಿಯವನಾಗಿದ್ದೆ, ನಾನಾ ರೀತಿ ಮೋಸ ಮಾಡೋವನಾಗಿದ್ದೆ. ಆದರೆ ದೇವರು ನನ್ನನ್ನು ಮುಟ್ಟಿದರು, ದೇವರು ನನ್ನನ್ನು ಶುದ್ಧೀಕರಿಸಿದರು. ಅಲ್ಲಿಂದ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಬೋಧನೆ ಮಾಡುವಂತೆಯೂ ಸಾಕ್ಷಿ ಕೊಡುವಂತೆಯೂ ಆಶೀರ್ವಾದ ಮಾಡಿದ್ರು. ದೇವರ ನಮಗೆ ಸ್ತೋತ್ರವಾಗಲಿ. ಪವಿತ್ರಾತ್ಮರ ವರ ಏನೆಂಬುದೇ ನನಗೆ ಗೊತ್ತಿರಲಿಲ್ಲ. ನನ್ನ ಸಹೋದರ ಸಹೋದರಿಯರೇ, ನನ್ನ ಮನೆಯಿಂದ ದೂರ ಆಗಿ ಯಾರಿಗೂ ಬೇಡದವನಾಗಿ ಹೊರ ಬಂದ ಮೇಲೆ ಅಲ್ಲಿಂದ ಹುಬ್ಬಳ್ಳಿಯಿಂದ ಬೈಬಲ್ ಕಾಲೇಜಲ್ಲಿ ನಾನು ಡೀಕನ್ ಮತ್ತು ಬೈಬಲ್ ಕಾಲೇಜ್ ಟೀಚರ್ ಆಗಿದ್ದೆ. ಅವತ್ತು ಪವಿತ್ರಾತ್ಮರ ವರಕ್ಕಾಗಿ ಪ್ರಾರ್ಥನೆ ನಡೆಯಿತು. ಬಹಳ ಜನ ಪ್ರಾರ್ಥನೆ ಮಾಡ್ತಾ ಇರುವಾಗ ನಾನು ಕೂಡ ಅದರ ಮಧ್ಯದಲ್ಲಿ ಇದ್ದೆ. ಒಂದೇ ಸಲ ನನ್ನ ಶರೀರವು ಎಷ್ಟು ದೊಡ್ಡದಾಯ್ತಂದ್ರೆ ಬೆಲೂನ್ ಊದಿ ಬಂದಾಗಿ ಅಷ್ಟಿಷ್ಟಲ್ಲ, ನನಗೆ ನೆಲದ ಮೇಲೆ ನಿಲ್ಲಕ್ಕೆ ಆಗಿಲ್ಲ. ಗುಡ್ಡು ಅಂತ ನಡಿಗಾಡಿಬಿಟ್ಟೆ. ಆಮೇಲೆ ಒಂದೇ ಸಲ ನನಗೆ ಮೇಲೆ ಹೋಗಿ ಕೆಳಗೆ ಬಂದ ಹಾಗಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ಹೊತ್ತು ನನಗೆ ಜ್ಞಾನ ಇರಲಿಲ್ಲ. ಆವಾಗ ಅದೇ ಒಂದು ಸಂಸ್ಥೆಯ ಅಧ್ಯಕ್ಷನಾದವರು ಬಂದು ಕೇಳಿದ್ರು, ಪುರುಷೋತ್ತಮರೇ ನಿಮ್ಗೆ ಏನಾಯ್ತು ಹೇಳಿ ಅಂತೇಳಿ. ನನಗೆ ಈ ರೀತಿ ಆಯಿತು, ನಿಮ್ಮನ್ನು ಇವತ್ತು ಪವಿತ್ರಾತ್ಮ ಮುಟ್ಟಿದ್ದಾರೆ, ಪವಿತ್ರಾತ್ಮರ ದರ್ಶನವಾಯಿತು ಎಂಬುದಾಗಿ ಹೇಳಿದ್ರು ಅವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದಲೂ ಈ ಕಡೆಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಬೈಬಲ್ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಇತರರಿಗೆ ಖಂಡಿತವಾಗಿ ಸಾಕ್ಷಿ ನುಡಿಯುವಂತೆಯೂ ವಾಕ್ಯಗಳನ್ನು ಬೋಧನೆ ಮಾಡುವಂತೆಯೂ ಯಾವುದಕ್ಕೂ ಆಸೆ ಪಡದೆ ಇವತ್ತು ಹೋಗೋನಾಗಿದ್ದೇನೆ. ನನ್ನ ಬೇಡಿಕೆಯು ಅದೇ ಆಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹೀಗಿರುವಾಗ ನನ್ನ ಭರವಸೆ ಕೂಡ ಅಲ್ಲಿಂದ ಏನಾಗಿದೆ, ಒಬ್ಬನೇ ಒಬ್ಬ ದೇವರ ಮೇಲೆ. ಹಾಗೆ ಇವತ್ತು ಕೊರೋನಾ ಬಂದ ಸಮಯದಲ್ಲಿ ಕೂಡ ನಿನಗೆ ಕೊರೋನಾ ಬಂದು ಹೋಯಿತು ಎಂಬ ವಾಣಿ ಬಹಳ ಸಲ ವಾಣಿಯೊಂದಿಗೆ ಮಾತನಾಡಿದ್ದಾರೆ. ಅಕ್ಷರದಲ್ಲಿ ಕೂಡ ನನಗೆ ತೋರಿಸಿಕೊಟ್ಟಿದ್ದಾರೆ, ಕನಸಿನಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ, ತೋರಿಸಿಕೊಡುತ್ತಲೇ ಇದ್ದಾರೆ. ಮುಂದೆ ಬರುವಂತ ಅನಾಹುತಗಳು ಏನೇನು ಬರ್ತದೆ, ಯಾರಿಗೆ ಏನಾಗ್ತದೆ ಎಂಬುದಾಗಿ. ಅದೇ ರೀತಿ ಇವತ್ತು ನಾನು ನುಡಿಯೋನಾಗಿದ್ದೇನೆ, ಅದು ಕೂಡ ನೆರವೇರ್ತದೆ. ನನ್ನ ಸಹೋದರ ಸಹೋದರಿಯರೇ, ನಾನು ಸುಮ್ಮನೆ ಹೇಳ್ತಿಲ್ಲ, ಈಗಲೂ ಬೈಬಲನ್ನು ಎದುರುಗಡೆ ಇಟ್ಟುಕೊಂಡು ಮಾತನಾಡುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರಿಂದ ಆಯ್ಕೆಗೊಂಡ ಮೇಲೆ, ನಮಗೆ ಗೊತ್ತಾದ ಮೇಲೆ, ಅನೇಕ ಪಾಪಗಳಿಂದ, ಕೇಡು ಗಂಡಾಂತರಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡ್ತಾ ಇರುವಾಗ ಒಂದೇ ಒಂದು ಮನಸ್ಸು ದೇವರಲ್ಲಿ ನಾವು ಇರಬೇಕು. ನೋಡಿ, ಯೋಬನ ಆಸ್ತಿವಂತ ಕಡೆಗೆ ಹೋಯಿತು, ಮತ್ತೆ ಬಂತು. ಹಾಗೆ ಒಂದೊಂದ್ಸಲ ಸೈತಾನದಿಂದಲೂ ಶೋಧನೆ ಬರ್ಬೋದು, ದೇವರಿಂದಲೂ ಶೋಧನೆ ಬರ್ಬೋದು. ಇದು ಏನೇ
ಏನೇ ಆದರೂ ಕೂಡ ನಾವು ಸತ್ಯವನ್ನು ಬಿಡಬಾರದು. ಒಂದು ವೇಳೆ ಮತ್ತು ನಾವೇನಾದರೂ ಮಾತು ಕಥೆಯಲ್ಲಿ ನಡೆ ನುಡಿಲಿ ತಪ್ಪಿ ಹೋಗುವುದಾದರೆ ತಕ್ಷಣ ನಮಗೆ ದೇವರು ತಿಳಿಸೋರಾಗಿದ್ದಾರೆ. ನಮಗೆ ಯೋಚನೆ ಕೊಡ್ತಾರೆ, ನೀನು ತಪ್ಪಿ ಹೋಗಿದ್ದೀಯಾ, ತಪ್ಪು ಮಾಡ್ತಲೇ ಇದ್ದೀಯಾ ಎಂಬುದಾಗಿ. ಆವಾಗ ನಾವು ಪೇತ್ರನ ಹಾಗೆ ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಹಾಗೆ ನಮ್ಮ ಗುರಿ ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೂ ಮನುಷ್ಯರ ಮೇಲೆ ಅಲ್ಲ, ಆದರೆ ಮನುಷ್ಯರ ಮುಖಾಂತರ ದೇವರು ಮಾಡಿಸುವ ಒಂದು ಪ್ರೀತಿ ಸಹಾಯಕ್ಕೆ ಮನುಷ್ಯರು ಕೊಡುವಾಗ ಅವರಿಗೂ ಕೂಡ ಒಂದು ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸಬೇಕು. ಅವರನ್ನು ಸಂತೋಷ ಮಾಡಬೇಕು. ಅವರಿಗೊಂದು ಉಪಕಾರ ಸ್ಮರಣೆಯನ್ನು ನಾವು ಮಾಡಬೇಕು. ಹಾಗೆ ಪೂರ್ತಿ ಮನುಷ್ಯರನ್ನು ಬಿಡುವುದು ಕೂಡ ಅಲ್ಲ. ಮನುಷ್ಯರ ಮೂಲಕ, ಇತರರ ಮೂಲಕ ಕೂಡ ದೇವರು ಕಾರ್ಯ ಮಾಡಿದಾಗ ಏನೇ ಒಂದು ಸಹಾಯ ಮಾಡಿದ್ರು ಕೂಡ ನಮಗೆ ಅವನು ಕೊಟ್ಟ, ಅವಳು ಕೊಟ್ಟ, ಇವಳು ಕೊಟ್ಟ, ಇವನು ಕೊಟ್ಟ ಅಂತ ನಾವು ಹೇಳಬಾರದು. ದೇವರು ಅವರ ಕೈಯಲ್ಲಿ ಕೊಡಿಸಿದರು ಅಂತ ಹೇಳಬೇಕು. ಕಾರಣ ಯಾಕೆಂದ್ರೆ ಆದಿ ಕಾಂಡದಲ್ಲಿ ನಾವು ಹಿಂದೆ ತಿಳ್ಕೊಂಡ ಹಾಗೆ ನೋಡುವಾಗ ಸರ್ವವನ್ನು ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಅಲ್ಲಿ ಸಂತಾನದ ಆಶೀರ್ವಾದವನ್ನ ಮಾಡಿದ್ರು. ಹಾಗೆ ಮನುಷ್ಯರನ್ನ ಸೃಷ್ಟಿ ಮಾಡಕ್ಕೆ ಮೊದಲು ಅವರಿಗೆ ಬೇಕಾಗಿದ್ದನ್ನ ದೇವರು ಸೃಷ್ಟಿ ಮಾಡಿದ್ರು. ಹಾಗೆ ಇವತ್ತು ನಮ್ಮನ್ನು ಕೂಡ ತಾಯಿ ಗರ್ಭಕ್ಕೆ ಹಾಕಿ ಬೆಳೆಸಿ ಹೊರತಂದು ಬೆಳೆಸ್ತಾ ಇರೋದು ದೇವರು. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಬೆಳ್ಳಿ, ಬಂಗಾರ, ನೀರು ಪ್ರತಿಯೊಂದನ್ನು ಕೊಡ್ತಾ ಇರೋರು ಯಾರಾಗಿದ್ದಾರೆ? ದೇವರು. ಭೂಮಿಯ ಕಡೆಯಿಂದ ಮಂಜು ಗಡ್ಡೆಯನ್ನ ಗಾಳಿಯಲ್ಲಿ ತೆಗೆದುಕೊಂಡು ಬಂದು ಬೇಕದಲ್ಲಿ ಮಳೆ ಸುರಿಸುವವರು ಕೂಡ ದೇವರಾಗಿದ್ದಾರೆ. ಹೀಗೆ ಭೂಮಿಯ ಒಳಗಡೆ ನೀರು ಇಟ್ಟವರು ದೇವರಾಗಿದ್ದಾರೆ. ಹಾಗಿರುವಾಗ ನಮ್ಮದು ಏನಿದೆ ಅದಕ್ಕೆ ನಾವು ಹೇಳಬೇಕು, ದೇವರು ಅವರ ಕೈಯಲ್ಲಿ ಕೊಡಿಸಿದ್ರು. ದೇವರಿಗೆ ಸ್ತೋತ್ರ, ನಿಮಗೊಂದು ಧನ್ಯವಾದಗಳು ಎಂಬುದಾಗಿ ನಾವು ಏನಿದ್ರು ದೇವರ ನಾಮಕ್ಕೆ ನಾವು ಮಹಿಮೆ ತರವರಾಗಿರಬೇಕು. ಹೀಗಿರುವಾಗ ದೇವರಿಂದ ಆದುಕೊಂಡ ನಾವು ದೇವರಲ್ಲೇ ಭರವಸೆ ಇಡಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂತ ಇವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಲಿ. ದೇವರು ಸದಾ ನಿಮ್ಮೊಂದಿಗೆ ಇರಲಿ. ಆಮೇನ್, ಆಮೇನ್, ಆಮೇನ್.